ಮೇಂಟೆನೆನ್ಸ್ ಕಮ್ಮಿ ಇದ್ರು ವರ್ಷ ಪೂರ್ತಿ ಹೂಗಳು ಬಿಡುವಂತಹ ಗಿಡ ನಮ್ ಗಾರ್ಡನ್ ಅಲ್ಲಿ ಇದ್ರೆ ನಮಗೆ ಖುಷಿ ಆಗದೆ ಇರತ್ತ. ಬನ್ನಿ ಅಂತದ್ದೇ ಒಂದು ಗಿಡನ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ತೆ, ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ ನಾನ್ ತೋರಿಸ್ಕೊಡ್ತಾ ಇರೋದು ಈ ಡಯಾಂಟಸ್ ಗಿಡದ ಬಗ್ಗೆ. ಈ ಗಿಡನ ಯಾವ ರೀತಿಯಾಗಿ ಬೆಳೆಸೋದು, ಎಷ್ಟ್ ನೀರ್ ಹಾಕ್ಬೇಕು, ಬಿಸಿಲು ಹೇಗ್ ಬೇಕು, ಕಾಂಪೋಸ್ಟ್ ಯಾವ್ದು ಹಾಕ್ಬೇಕು, ಹೇಗೆಲ್ಲ ಇದನ್ನ ಗ್ರೋ ಮಾಡ್ಬೋದು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ನನ್ ಗಾರ್ಡನ್ ಅಲ್ಲಿ ಒಂದೊಂದೇ ಹೂಗಳು ಬಿಡ್ತಾ ಇದೆ. ಈ ಗಿಡಕ್ಕೆ ಮೇಂಟೆನೆನ್ಸ್ ತುಂಬಾನೇ ಕಮ್ಮಿ ಇರುತ್ತೆ. ಆದ್ರೆ ವರ್ಷ ಪೂರ್ತಿ ಹೂ ಬಿಡ್ಬೇಕು ಅಂದ್ರೆ ಇದನ್ನ ನೀವು ಮತ್ತೆ ಮತ್ತೆ ಕಟಿಂಗ್ ನ ಹಾಕೊಳ್ತಾ ಇರ್ಬೇಕಾಗತ್ತೆ. ಕೆಲವೊಂದ್ಸಲ ಈ ಗಿಡಗಳು ಏನಾಗುತ್ತೆ ಅಂದ್ರೆ ಸತ್ತೋಗುತ್ತೆ. ಅದಕ್ಕೋಸ್ಕರ ನಾವು ಕಟಿಂಗ್ ನ ಮಾಡಿ ಮತ್ತೆ ಮತ್ತೆ ನಟ್ಕೊಳ್ತಾ ಇರ್ಬೇಕಾಗತ್ತೆ. ಕಟಿಂಗ್ ಯಾವ ರೀತಿ ತಗೊಬೇಕು ಅದನ್ನು ಕೂಡ ವಿಡಿಯೋದಲ್ಲಿ ತೋರ್ಸ್ಕೊಟ್ಟಿದೀನಿ. ನಿಮಗೆ ಈ ಗಿಡನ ನರ್ಸರಿಯಿಂದ ಪರ್ಚೇಸ್ ಮಾಡ್ಬೋದು, ಇಲ್ಲ ಅಂದ್ರೆ ಸೀಡ್ಸ್ ಇಂದ ಕೂಡ ಕೆಲವೊಬ್ರು ಗ್ರೋ ಮಾಡ್ತಾರೆ, ಹಾಗೆ ಕಟಿಂಗ್ ಇಂದ ಕೂಡ ಗ್ರೋ ಮಾಡ್ಬೋದು. ನಾನ್ ಈ ಗಿಡನ 3 ವರ್ಷದಿಂದ ತಂದು ಹಾಕಿ ಪ್ರತಿ ಸಲನೂ ಸತ್ತೋಗ್ತಾ ಇತ್ತು. ಈಗ 4ನೇ ವರ್ಷಕ್ಕೆ ಇದು ಚೆನ್ನಾಗಿ ಗಿಡ ಆಗ್ಬಿಟ್ಟು ಚೆನ್ನಾಗಿ ಹೂ ಬಿಡ್ತಾ ಇದೆ. ಇವಾಗ್ಲೂ ಕೂಡ ಗಿಡಗಳು ಕೂಡ ನೋಡಿ ಎಷ್ಟು ಖುಷಿಯಾಗಿ ಬರೋದಿಕ್ ಶುರು ಆಗಿದೆ ಅನ್ಕೊಂಡು. ಇದಕ್ಕೆ ಸರಿಯಾದ ಮೇಂಟೈನ್ ನಾವು ಕಾಲಕ್ಕೆ ಮಾಡ್ತಾ ಇದ್ರೆ ಅದು ಈ ರೀತಿಯಾಗಿ ಬುಷಿಯಾಗಿ ಬರುತ್ತೆ ಗಿಡ. ಹಾಗೆ ಇಲ್ಲಿ ನೋಡ್ಬೋದು ಇದೆಲ್ಲ ಸೀಡ್ಸ್ ಆಗ್ತಾ ಇರೋದು. ಸೀಡ್ಸ್ ನ ಆಗೋದಿಕ್ ಬಿಟ್ರೆ ನಾವು ಗಿಡಗಳಿಗೆ ಹೂಗಳು ಬಿಡೋದು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಅದೆಲ್ಲ ನಾವು ಕಟ್ ಮಾಡ್ತಾ ಇರ್ಬೇಕಾಗತ್ತೆ. ಸೀಡ್ಸ್ ಇಂದ ಗ್ರೋ ಮಾಡೋ ಹಾಗಿದ್ರೆ ಅದರಿಂದ ಕೂಡ ಗ್ರೋ ಮಾಡಬಹುದು. ಪ್ರತಿ ಸಲ ನರ್ಸರಿಯಿಂದ ತಂದು ಹಾಕಿದಾಗ್ಲೂ ಕೂಡ ಯಾಕೆ ಇದು ಸತ್ತೋಗ್ತಾ ಇತ್ತು ಅಂದ್ರೆ ಕೆಲವೊಂದು ಡಯಾಂಟಸ್ ಗಿಡದಲ್ಲಿ ಕೆಲವೊಂದು ವೆರೈಟಿ ಇರುತ್ತಲ್ಲ, ಆ ವೆರೈಟಿನಲ್ಲಿ ಅದು ಸೀಸನಲ್ ಆಗಿರುತ್ತೆ. ಅಂದ್ರೆ ಅದು ಹೂ ಬಿಟ್ರ ನಂತರ ಅದು ಸತ್ತು ಹೋಗುತ್ತೆ. ಕೆಲವೊಂದ್ ಗಿಡದ ಲೈಫು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವು ಅಂದ್ರೆ ಕಟಿಂಗ್ ನ ತಗೊಂಡು ಪ್ರತಿ ಸಲ ಕಟಿಂಗ್ ನ ಹಾಕೊಳ್ತಾ ಇದ್ರೆ ನಾವು ಗಿಡಗಳು ಸತ್ತೋಗದೆ ಇರೋ ರೀತಿನಲ್ಲಿ ಅದನ್ನ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ನಾನು ಇಲ್ಲಿ ಯಾವ ರೀತಿಯಾದಂತ ಕಟಿಂಗ್ ನ ತಗೊಂಡು ಗ್ರೋ ಮಾಡ್ತೀನಿ ಅಂತ ನಿಮಗ್ ತೋರಿಸ್ತೀನಿ. ಈಗ ಯಾವ ರೀತಿಯಾದಂತ ಕಟಿಂಗ್ ನ ತಗೊಳ್ತಾ ಇದೀನಿ ಅಂತ ತೋರಿಸ್ತಾ ಇದೀನಿ ನೋಡಿ. ಈ ರೀತಿ ಕೆಳಗಡೆ ಭಾಗದ ಒಂದು ಕಟಿಂಗ್ ನ ತಗೊಂಡಿದೀನಿ. ನೀವು ಈ ರೀತಿ ಕಟಿಂಗ್ ನ ಬೇಕಾದ್ರೂ ತಗೊಬಹುದು, ಇಲ್ಲ ಅಂತಾದ್ರೆ ಈ ಹೂಗಳೆಲ್ಲ ಬಿಟ್ಟು ಮುಗಿತದೆ ನೋಡಿ, ಬಿಟ್ಟು ಮುಗ್ದಾಗ ಅದ್ರ ಕೆಳಗಡೆ ಭಾಗದಲ್ಲಿ ಸ್ವಲ್ಪ ದಪ್ಪ ಆಗಿರುತ್ತೆ. ಅಂತ ಕಟಿಂಗ್ ನ ಬೇಕಾದ್ರೂ ನೀವು ತಗೊಳ್ಬಹುದು. ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಸ್ವಲ್ಪ ಭಾಗ ದಪ್ಪ ಆಗಿದೆ, ಹಾಗೆ ಹೊಸ ಚಿಗುರುಗಳು ಬರೋದಿಕ್ಕೆ ಶುರು ಆಗ್ತಾ ಇರುವಂತ ಒಂದು ಜಾಗ ಅಷ್ಟೇನೆ. ಇದ್ರಲ್ಲಿ ಮೇಲ್ಗಡೆ ಸೈಡ್ ಅಲ್ಲಿ ಹೋಗಿರೋದು ಇದೆಯಲ್ಲ, ಅದೊಂದ್ ಸ್ವಲ್ಪ ಪೂರಕ್ಕೆ ಒಂದು ಕಡ್ಡಿ ತರ ಹೋಗಿದ್ದಲ್ಲ, ಅದು ಗಿಡದ ಒಂದು ದಂಟಿನ ಭಾಗ ಆಗಿರುತ್ತೆ. ಅದು ಗಿಡ ನಟ್ರ ಮೇಲೆ ಅದು ಸತ್ತೋಗ್ತದೆ. ಆದ್ರೆ ಕೆಳಗಡೆ 2 ಸಣ್ಣ ಕೌಲ್ ಬಂದ ರೀತಿನಲ್ಲಿ ಇತ್ತು ನೋಡಿ, ಅದು ನಟ್ರ ಮೇಲೆ ಚೆನ್ನಾಗಿ ಚಿಗುರು ಬರ್ತದೆ. ಈ ಗಿಡನ ನೋಡ್ಬೋದು, ಇದು ನಾನು ಕಟಿಂಗ್ ಇಂದ ನಟ್ಟಿರುವಂತಹ ಗಿಡ. ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಲ್ವಾ. ಇದ್ರ ಕಟಿಂಗ್ ನಾನು ಸೆಕೆಂಡ್ ಟೈಮ್ ತೋರಿಸಿದ್ನಲ್ಲ, ಇವಾಗ ಹೂ ಬಿಟ್ರ ಮೇಲೆ ಅದು ದಂಟಿನ ಭಾಗದ ಹತ್ರ ಸ್ವಲ್ಪ ದಪ್ಪ ಆಗಿರೋದು ಅಂತ ಹೇಳ್ಕೊಂಡು ಆ ರೀತಿ ಕಟಿಂಗ್ ಭಾಗದಿಂದ ಈ ಗಿಡನ ನಟ್ಕೊಂಡಿದ್ದ. ಈ ರೀತಿ ಕಳೆ ಗಿಡ ಏನಾದ್ರೂ ಹುಡ್ತಾ ಇದ್ರೆ ಕಳೆ ಗಿಡಗಳನ್ನ ಅವಾಗ ತೆಗ್ದು ಹಾಕಿ. ಇವಾಗ ಮಳೆಗಾಲ ಅಂದ್ರೆ ಅಂತೂ ಜಾಸ್ತಿ ಕಳೆ ಬರ್ತಾನೆ ಇರುತ್ತೆ. ನಾವು ಈ ರೀತಿ ತೆಗಿಲೇಬೇಕಾಗತ್ತೆ. ಇಲ್ಲ ಅಂದ್ರೆ ನಾವು ಗಿಡ ಕೊಟ್ಟಿರುವಂತ ಎಲ್ಲಾ ಆಹಾರನು ಕೂಡ ಆ ಕಳೆ ಗಿಡಗಳೇ ಹೀರ್ಕೊಂಡು ಅದೇ ಚೆನ್ನಾಗಿ ಬೆಳೆಯೋಕ್ ಶುರು ಆಗತ್ತೆ. ಆದ್ರೆ ನಾವು ಮೇನ್ ಆಗಿ ಯಾವ ಗಿಡ ಕೊಟ್ಟಿರ್ತೀವಿ ಅದೆಲ್ಲಾ ಗಿಡಗಳು ಕುಂಠಿತವಾಗೇ ಇರುತ್ತೆ. ಆದ್ರಿಂದ ಪ್ರತಿ ಸಲನು ಕಳೆ ಗಿಡ ಹುಟ್ಟಿದಾಗ ತೆಗ್ದಾಕಿ. ಯಾವ ಗೊಬ್ಬರನ ಕೊಡ್ಬೇಕು ಅಂದ್ರೆ ಇದಕ್ಕೆ ತಿಂಗಳಿಗೆ ಒಂದ್ಸಲ ವರ್ಮಿ ಕಾಂಪೋಸ್ಟ್ ನ ಕೊಟ್ರೆ ಸಾಕು. ಜೊತೆಗೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಮಳೆ ಬೀಳದೆ ಇರುವಂತ ಜಾಗದಲ್ಲಿ ಇಡ್ಬೇಕಾಗತ್ತೆ. ನೀರು ಕೂಡ ಇದಕ್ಕೆ ಜಾಸ್ತಿ ಬೇಡ. ಪಾಟಿನ ಸೈಜ್ ಕೂಡ ಅಷ್ಟೇನೆ, ತುಂಬಾನೇ ದೊಡ್ಡದಾಗಿರುವಂತ ಪಾಟ್ ನ ಹಾಕ್ಬಾರ್ದು. ನರ್ಸರಿಯಿಂದ ಯಾವ್ದಾದ್ರು ಗಿಡನ ತಂದಿರ್ತೀರಲ್ವಾ, ಅಂತಹ ಪಾಟ್ ನಲ್ಲಿ ಈ ಗಿಡನ ನಟ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಬೆಳೆದು ಬರುತ್ತೆ. ಮ್ಯಾಕ್ಸಿಮಮ್ ಒಂದು 6ರಿಂದ 8 ಇಂಚಿಂದು ಪಾಟ್ ಇದ್ರು ಕೂಡ ಸಾಕಾಗತ್ತೆ. ಅಂತ ಪಾಟ್ ನಲ್ಲಿ ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ. ಇದ್ರ ಬೇರ್ ಕೂಡ ತುಂಬಾ ಆಳಕ್ಕೇನು ಹೋಗೋದಿಲ್ಲ, ಹಾಗೆ ನೀರ್ ನಿಲ್ಬಾರ್ದು. ಅಂತಹ ಒಂದು ಪಾಟಿಂಗ್ ಮಿಕ್ಸ್ ನ ನಾವು ರೆಡಿ ಮಾಡ್ಕೊಂಡ್ರೆ ಈ ಗಿಡನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಬಿಸಿಲು ಕೂಡ ಅಷ್ಟೇನೆ, ಬೆಳಗಿನ ಜಾವದ ಬಿಸಿಲು ಒಂದು 4 ಗಂಟೆ ತಾಗೋ ರೀತಿನಲ್ಲಿ ಇಡಿ. ಒಂದು 6 ಗಂಟೆಯಿಂದ ಇವಾಗ ಇಳೆ ಬಿಸಿಲು ಶುರು ಆಗತ್ತಲ್ವಾ, ಅಂತ ಟೈಮ್ ಇಂದ ಒಂದು 10 ಗಂಟೆ ತನಕ, ಬೆಳಗ್ಗೆ 6ರಿಂದ 10 ಗಂಟೆ ತನಕ ಬಿಸಿಲು ತಾಗಿದ್ರೆ ಅದು ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ. ತುಂಬಾ ಬಿಸಿಲಿರುವಂತ ಜಾಗದಲ್ಲಿ ಇಟ್ರು ಕೂಡ ಏನಾಗತ್ತೆ ಅಂದ್ರೆ ಅದ್ರದ್ದು ಮೊಗ್ಗುಗಳಿಗೆ ಎಲೆಗಳಿಗೆಲ್ಲ ಸ್ಟ್ರೆಸ್ ಆಗಿ ಅದ್ರ ಎಲೆಗಳೆಲ್ಲ ಉದುರು ಹೋಗುವಂತ ಚಾನ್ಸ್ ಕೂಡ ಇರುತ್ತೆ. ಕೆಲವೊಂದ್ಸಲ ನಾನು ಕಟಿಂಗ್ಸ್ ನ ಯಾವ ರೀತಿಯಾಗಿ ಗ್ರೋ ಮಾಡ್ಕೊಳ್ತೀನಿ ಅಂದ್ರೆ, ಇವಾಗ ಗುಲಾಬಿ ಗಿಡ ಆಗಿರ್ಬೋದು, ಸೇವಂತಿಗೆ ಗಿಡ ಆಗಿರ್ಬೋದು, ಅದೆಲ್ಲ ಪಾಟ್ ನಲ್ಲಿ ದೊಡ್ಡ ಗಿಡ ಇರುತ್ತಲ್ವಾ, ಅದ್ರ ಕೆಳಗಡೆನಲ್ಲಿ ಈ ತರದ್ ಯಾವ್ದಾದ್ರು ಸಣ್ಣ ಕಟಿಂಗ್ ನ ಚುಚ್ಚಿಡ್ತೀನಿ. ಅದೃಷ್ಟ ಇದ್ರೆ ಬರ್ತದೆ, ಕೆಲವೊಂದ್ಸಲ ಸತ್ತೋಗುತ್ತೆ.
ಆದ್ರೆ ಕಟ್ಟಿಂಗ್ ಹಾಕೋ ಮೆಥಡೇ ಬೇರೆ ಇದೆ. ನಾನು ಇರ್ಲಿ ಎಂತಕ್ ಸುಮ್ನೆ ಹಣಿಯೋ ವಸ್ತು ತಗೊಂಡು ಹೋಗಿ ನಟ್ಕೊಂಡ್ರೆ ಚಕ್ರ ಬಂದ್ರೆ ಅದ್ರಲ್ಲೇ ಬರ್ತದಲ್ವಾ ಇನ್ನೇನು ಅಂತ ಹೇಳ್ಕೊಂಡು ಅದ್ರಲ್ಲೆಲ್ಲ ನಟ್ಕೊಳ್ಳೋದು ಉಂಟು. ಅದೇ ರೀತಿ ಇಲ್ಲಿ ತೋರಿಸ್ತಾ ಇದೀನಲ್ಲ ಈ ಪಿಂಕ್ ಕಲರ್ ಇಂದು ಅಷ್ಟೇ ನಾನು ನನ್ ಸೇವಂತಿಗೆ ಗಿಡದಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಅದು ಅಲ್ಲೇ ಹೂವುಗಳು ಬಿಟ್ಟು ತುಂಬಾನೇ ಚೆನ್ನಾಗಾಗಿತ್ತು. ಕೆಲವೊಂದ್ಸಲ ಕಟ್ಟಿಂಗ್ ಬರ್ದೆ ಸಾಯೋ ಚಾನ್ಸಸ್ ಕೂಡ ಇರುತ್ತೆ, ಯಾಕಂದ್ರೆ ಕೆಲವೊಂದ್ಸಲ ನೀರ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಫರ್ಟಿಲೈಸರ್ ಇರುವಂತ ಇದ್ರಲ್ಲಿ ನಾವು ಮಣ್ಣಲ್ಲಿ ಹೋಗ್ಕೊಂಡು ಕಟಿಂಗ್ ನ ಹಾಕಿದ್ರೆ ಕೆಲವೊಂದ್ಸಲ ಬರೋದಿಲ್ಲ ಅದು. ಈಗ ಇಲ್ಲಿ ಏನ್ ನೋಡ್ತಾ ಇದೀರಲ್ಲ ಇದೆಲ್ಲ ಕೂಡ ಡಯಾಂಟಸ್ ಸೀಡ್ಸ್. ಈಗ ನೋಡಿದ್ದು ಸ್ವಲ್ಪ ಬಲ್ತಿಲ್ಲ, ಸ್ವಲ್ಪ ಎಳೆದಾಗಿರೋದು. ಹಾಗೆ ಇವಾಗ ಇಲ್ಲಿ ಏನ್ ತೋರಿಸ್ತಾ ಇದೀನಿ ನೋಡಿ, ಇದ್ರಲ್ಲಿ ಬ್ಲಾಕ್ ಕಲರ್ ನಲ್ಲಿ ನಿಮಗೆ ಕಾಣಿಸಬಹುದು. ಇದೆಲ್ಲದು ಕೂಡ ಬ್ಲಾಕ್ ಕಲರ್ ಆಗಿರೋದೆಲ್ಲ ಏನಾಗಿದೆ ಅಂದ್ರೆ ಇದು ಸ್ವಲ್ಪ ಬಲ್ತಿದೆ. ಇದನ್ನ ಹಾಕಿದ್ರು ಕೂಡ ಕೆಲವೊಂದ್ಸಲ ಚಿಗುರು ಬರುತ್ತೆ. ಬೀಜದಿಂದ ಬೆಳೆಸೋರಿಗೆ ಇದು ಅಡ್ಡಿಲ್ಲ. ಆದ್ರೆ ನನ್ನ ಹತ್ರ ಗಿಡಗಳು ಇರೋದ್ರಿಂದ ನಾನು ಕಟಿಂಗ್ ನಿಂದಾನೇ ಬೆಳೆಸ್ಕೊಳ್ತೀನಿ. ಆದ್ರೆ ನಾನು ಸುಮಾರು ಸಲ ಆನ್ಲೈನ್ ಅಲ್ಲಿ ಇದ್ರ ಸೀಡ್ಸ್ ನೆಲ್ಲ ತರಿಸಿ ಹಾಕ್ದೆ, ಆದ್ರೆ ನಂಗೇನು ಯೂಸ್ ಆಗಿಲ್ಲ, ಅದರಿಂದ ಹೊಸ ಗಿಡಗಳು ಬಂದಿಲ್ಲ. ಆದ್ರೆ ಇವಾಗ ನಾನ್ ಮನೆಯಲ್ಲಿ ಮಾಡ್ಕೊಂಡಿದ್ದೀನಲ್ಲ ಈ ಗಿಡಗಳು, ಇದ್ರಲ್ಲಿ ಅಷ್ಟೇನೆ ನಾನು ಕೆಲವೊಂದು ಸೀಡ್ಸ್ ನ ಅದ್ರಲ್ಲೇ ಹಾಕಿಟ್ಟಾಗ ಅದು ಸಣ್ಣದೆಲ್ಲ ಇರೋದು ಜರ್ಮಿನೇಷನ್ ಆಗಿ ಸಣ್ಣ ಗಿಡಗಳೆಲ್ಲ ಹುಟ್ಟಿತ್ತು. ಬೀಜದಿಂದನೂ ಕೂಡ ಇದನ್ನ ಬೆಳೆಸ್ಬೋದು. ಇವಾಗ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಇವಾಗ ಇದನ್ನ ಒಂದು ಕಟಿಂಗ್ ನ ತಗೊಂಡಲ್ಲ ಒಂದಿಷ್ಟು, ಆ ಕಟಿಂಗ್ ನ ಇಲ್ಲಿ ನಾನು ಒಂದು ಸೀಡ್ಲಿಂಗ್ ಟ್ರೇ ನಲ್ಲಿ ಹಾಕೊಂಡು ಬೆಳೆಸ್ಕೊಳ್ತಾ ಇದ್ದೀನಿ. ಈ ಸೀಡ್ಲಿಂಗ್ ಟ್ರೇಗೆ ನಾನು ಮಣ್ಣನ್ನ ಮತ್ತೆ ಮರಳನ್ನ ಮಿಕ್ಸ್ ಆಗಿರೋದು ಒಂದ್ ಸ್ವಲ್ಪ ಮಣ್ಣಿತ್ತು, ಆ ಮಣ್ಣನ್ನ ಹಾಕೊಂಡು ಈ ರೀತಿಯಾಗಿ ಫಿಲ್ ಮಾಡ್ಕೊಂಡಿದೀನಿ. ಇವಾಗ ಏನ್ ಮಾಡುದು ಅಂದ್ರೆ ಇವಾಗ ಕಟಿಂಗ್ ಇರುತ್ತಲ್ಲ, ಆ ಕಟಿಂಗ್ ಗೆ ಮೇಲ್ಗಡೆ ಎಲ್ಲಾದ್ರೂ ಒಣಗಿರುವಂತಹ ಎಲೆ, ಒಣಗಿರುವಂತಹ ಹೂವು, ಬೀಜ ಏನಾದ್ರೂ ಇದ್ರೆ ಅದನ್ನ ಕಟ್ ಮಾಡ್ರಿ. ಕೆಳಗಡೆ ಇರುವಂತಹ ಎಲೆನ ಕೂಡ ಈ ರೀತಿ ಕಟ್ ಮಾಡಿ ತೆಗಿಬೇಕಾಗತ್ತೆ, ಯಾಕಂದ್ರೆ ಅದು ನೆಲಕ್ಕೆ ಹೋಗಿ ಸೇರಿದ್ರೆ ಫಂಗಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನ ತೆಗ್ದು ಹಾಕ್ಬೇಕು. ಆಮೇಲೆ ಸೀಡ್ಲಿಂಗ್ ಟ್ರೇ ನಲ್ಲಿ ಮಣ್ಣನ್ನ ಹಾಕೊಂಡಿರ್ತೀವಲ್ಲ, ಅದ್ರಲ್ಲಿ ಒಂದ್ ಸ್ವಲ್ಪ ಸಣ್ಣಕ್ಕೆ ಹೋಲ್ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಆ ಕಟಿಂಗ್ ಇಟ್ಟು ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಆಯ್ತು. ಇಲ್ಲಿ ನೋಡಿ ನನ್ ಮಗನು ಗಿಡ ನಡ್ತೀನಿ ಅಂತ ಬರ್ತಾ ಇದ್ದಾನೆ. ಏನ್ ಇವಳು ಪ್ರತಿ ಸಲನು ಗಿಡ ನಡ್ಬೇಕಾದ್ರೆ ಮಗನ್ ತೋರಿಸ್ತಾಳಲ್ಲ ಅಂದ್ಕೊಂಬೇಡಿ. ನಾನೇನಾದ್ರೂ ಕೆಲ್ಸ ಮಾಡ್ಬೇಕು, ಅವ್ನ್ ಮಲ್ಕೊಂಡಿದ್ದಾನಲ್ಲ ಅಂತ ಎದ್ದು ಬಂದ ತಕ್ಷಣ ಅವ್ನ್ ನನ್ ಹಿಂದಕ್ಕೆ ಎದ್ದು ಬಂದಿರ್ತಾನೆ. ಅವನು ನಡ್ತಾನಂತೆ. ಅವನಿಗೂ ಒಂದ್ ಗಿಡನ ಕೊಟ್ಟೆ. ಆ ಗಿಡನ್ ಮತ್ತೆ ಹಾಳ್ ಮಾಡೋದ್ ಬೇಡ ಅಂತ ಹೇಳ್ಕೊಂಡು ಸ್ವಲ್ಪ ಜೋಪಾನ ಮಾಡೋದಕ್ಕೆ ಅವ್ನ್ ಕೈ ಇಟ್ಕೊಂಡು ನಾನೇ ಸ್ವಲ್ಪ ಮಣ್ಣನ್ನ ಆ ಕಡೆ ಈ ಕಡೆ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡೆ. ನಿಮ್ಮನೇಲೂ ಮಕ್ಕಳು ಇದೇ ರೀತಿಯಾಗಿ ನಿಮ್ಗೆ ಗಿಡ ನಡೋದಿಕ್ಕೆ ಬರ್ತಾರ, ಅಥವಾ ಮನೇಲಿರುವಂತ ಗಿಡ ಹೂವನ್ನೆಲ್ಲ ಕಿತ್ತಣಿತಾರ ಅಂತ ನಂಗೆ ಕಮೆಂಟ್ ನಲ್ಲಿ ಹೇಳ್ರಿ. ಕೆಲವೊಮ್ಮೆ ನಾವು ಪ್ರೀತಿಯಿಂದ ಬೆಳೆಸಿರುವಂತ ಗಿಡನ ಹಾಳ್ ಮಾಡಿದಾಗ ತುಂಬಾನೇ ಬೇಜಾರಾಗತ್ತೆ. ಒಂದೊಂದ್ಸಲ ಮಕ್ಳ ಮೇಲೆ ಕೋಪ ಕೂಡ ಬರುತ್ತೆ. ಇನ್ ನನ್ ಪುಣ್ಯಕ್ಕೆ ನನ್ ಮಗ ನನ್ನ ಗಿಡದಲ್ಲಿರುವಂತ ಹೂವನ್ ಕೊಯ್ಯೋದಾಗ್ಲಿ ಅಥವಾ ಗಿಡನ ಹಾಳ್ ಮಾಡೋದಾಗ್ಲಿ ಮಾಡೋದಿಲ್ಲ. ಅದೇ ನನ್ಗೆ ಖುಷಿ ಆಗೋದು. ಮೊದ್ಲೆಲ್ಲ ಅವನು ಏನ್ ಮಾಡ್ತಾ ಇದ್ದ ಅಂದ್ರೆ ಇದಕ್ಕೂ ತುಂಬಾ ಸಣ್ಣಕ್ಕಿರ್ಬೇಕಾದ್ರೆ ನೀರನ್ನೆಲ್ಲ ಒಯ್ದ್ ಹಾಕಿ ಅಂತ ಮಾಡಿದಾಗ ಗಿಡನ ಸಾಯಿಸಿದ್ದ. ಅದನ್ನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಜೊತೆಗೆ ಒಂದೆರಡ್ ಸಲ ಕೂಡ ಅಷ್ಟೇನೆ ಗಿಡಕ್ಕೆ ಹೊಡೆದಿದ್ದಾನೆ ಕೂಡ ಅವನು ಕೋಲ್ ತಗೊಂಡು. ಅವಾಗ ನಾನ್ ಎಂತ ಹೇಳಿದ್ದೆ ಅಂದ್ರೆ, ನೀನ್ ಆ ಗಿಡಕ್ ಹೊಡೆದ್ರೆ ಇದೆಯಲ್ಲ ಆ ಗಿಡ ಅಳುತ್ತೆ, ಅದಕ್ಕೋಸ್ಕರ ಆ ಗಿಡಕ್ ಹೊಡಿಬೇಡ, ಪಾಪ ಅಲ್ವಾ ಅದು ಅಂತ ಹೇಳ್ತಾ ಇದ್ದೆ. ಅಂದ್ರೆ ಪ್ರತಿ ಸಲ ಅವನು ಹೊಡೆದಾಗ್ಲೂ ಕೂಡ ಅದನ್ನ ಹೇಳ್ತೀನಿ. ಪ್ರತಿ ಒಂದು 2-3 ಸಲ ಅವನ್ ಗಿಡಕ್ಕೆ ಹಾಳ್ ಮಾಡಿದಾನೆ. ಆ ತರ ನಾವು ಹೇಳಿದಾಗ ಗಿಡಕ್ಕೆ ನೋವಾಗತ್ತೆ, ಅದಕ್ಕೂ ಜೀವ ಇದೆ, ಅದಕ್ಕೆ ಹೊಡಿಬೇಡ, ಅದು ಅಳುತ್ತೆ ಅಂತೆಲ್ಲ ನಾವು ಮಕ್ಳಿಗೆ ಹೇಳಿದಾಗ ಸಮಾಧಾನದಿಂದ ಹೇಳ್ಬೇಕು. ಅವಾಗ ಮಕ್ಳು ಅದನ್ನ ಕೇಳ್ತಾರೆ. ಜೊತೆಗೆ ಇವಾಗ ಏನ್ ಕೇಳ್ತಾನೆ ಅಂದ್ರೆ, ನನ್ ಗೊಬ್ಬರ ಎಲ್ಲ ಕೊಡ್ತಾ ಇರ್ಬೇಕಾದ್ರೆ ಅವ್ನ್ ಕೇಳ್ತಾನೆ, ಅದನ್ನೆಲ್ಲ ಎಂತ ಕೊಡ್ತೀಯಾ ಅಂತೆಲ್ಲ ಕೇಳಿದಾಗ ಅದಕ್ ಹಸು ಆಗತ್ ಮಗ, ಅದಕ್ಕೆ ಕೊಡ್ತೀನಿ ಅಂತ ಹೇಳಿದ್ರೆ, ಓ ಹಂಗ ಅಂತ ಹೇಳ್ಕೊಂಡು ಅವ್ನ್ ಸುಮ್ನೆ ಹೋಗ್ತಾನೆ. ಬಟ್ ಗಿಡಕ್ಕೆ ಏನು ಡ್ಯಾಮೇಜ್ ಮಾಡೋದಿಲ್ಲ. ಅದೇ ಒಂದು ಖುಷಿ ವಿಚಾರ. ಅಂದ್ರೆ ಈಗ ಗಿಡಕ್ಕೆಲ್ಲ ಗೊಬ್ಬರ ಕೊಟ್ಟಿದ್ದಾಯ್ತು, ಹಾಗೆ ಕಟಿಂಗ್ಸ್ ನೆಲ್ಲ ನಟ್ಟಿದ್ದಾಯ್ತು. ಇವಾಗ ಎಲ್ಲ ಗೊಬ್ಬರ ಕೊಟ್ಟಿರುವಂತ ಗಿಡಕ್ಕೆ ನೀರ್ ಹಾಕೊಳ್ತಾ ಇದೀನಿ, ಯಾಕಂದ್ರೆ ಮಳೆ ಬೀಳಲ್ಲ, ಅದಕ್ಕೋಸ್ಕರ ಒಳಗಡೆ ಇಟ್ಟಿರೋದ್ರಿಂದ ನೀರನ್ನ ಹಾಕೊಬೇಕು. ಹಾಗೆ ಕಟಿಂಗಿಗೂ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಬೇಕಾಗತ್ತೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇನೆ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಗಾರ್ಡನಿಂಗ್ ವಿಡಿಯೋನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ನಲ್ಲಿ ಹೈಪ್ ಆಪ್ಷನ್ ಇರುತ್ತೆ, ಹೈಪ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಬೈ ಬಾಯ್.